ಆಚಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬಿಡಿಎಯಿಂದ ಶಿವರಾಮ್ ಕಾರಂತ್ ಬಡಾವಣೆ ಯಾವಾಗ ನಿರ್ಮಾಣವಾಗುತ್ತೆ, ಯಾವಾಗ ಸೈಟ್ ಹಂಚಿಕೆ ಆಗುತ್ತೆ ಅನ್ನೋದು ಸಾಕಷ್ಟು ಕುತೂಹಲವಾಗಿತ್ತು. ತುಂಬ ಎಕ್ಸೈಟ್ ಆಗಿ ಕೂಡ ರೈತರು ಮತ್ತು ಅದನ್ನು ಪಡೆಯೋಕ್ಕೂ ಕೂಡ ಅಲಾಟಿಸ್ ಕೂಡ ಕಾಯ್ತಾ ಇದ್ರು. ಇದೀಗ ಅದಕ್ಕೆ ಗುಡ್ ನ್ಯೂಸ್ ಕೊಡೋಕ್ಕೆ ಸರ್ಕಾರ ಮುಂದಾಗಿದೆ. ಇದ್ರ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆ ಬಿಡಿ ಅಧ್ಯಕ್ಷರಾದ ಎನ್ ಎ ಹ್ಯಾರಿಸ್ ಅವರಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ ಸರ್, ಈಗ ಶಿವರಾಮ್ ಕಾರಂತ್ ಬಡಾವಣೆ ಇಡೀ ನಿಮ್ಮ ಲೇಔಟ್ಗಳಲ್ಲಿ ಒನ್ ಆಫ್ ದ ಟಾಪ್ ಪ್ರಯಾರಿಟಿಲಿ ತುಂಬ ಚೆನ್ನಾಗಿ ಚೆನ್ನಾಗಿ ಬಂದಿದೆ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಆದರೆ ಸೈಟ್ ಯಾವಾಗ ಕೊಡ್ತಾರಪ್ಪ? ಕಳೆದ 1 ವರ್ಷದಿಂದಲೂ ಕೂಡ ಇನ್ನೇನು ಕೊಡ್ತಾರೆ ಅನ್ನೋದು ಒಂದು ಆಶಾಭಾವನೆಯಲ್ಲಿದ್ದಾರೆ. ಈಗ ಅಂತಿಮ ಒಂದು ಡೇಟ್ ಫಿಕ್ಸ್ ಆಗಿದೆ ಅಂತ ಕೇಳ್ಪಟ್ವಿ. ಇಲ್ಲ, ಈಗಾಗಲೇ ಅದಕ್ಕೆ ನಾವು ಕಳೆದ ಒಂದು 10-15 ದಿವಸದಿಂದ ಡೇಟನ್ನು ಫಿಕ್ಸ್ ಮಾಡುವಂಥ ಕೆಲಸದಲ್ಲಿದ್ದೀವಿ. ಹೆಚ್ಚು ಕಮ್ಮಿ ಎಲ್ಲ ಆಗಿದೆ. ಕೋರ್ಟಿಂದ ಕೂಡ ಡೈರೆಕ್ಷನ್ ಬಂದಿದೆ. ಸೊ ನಾವು ಫಸ್ಟು ಮೊದಲನೇದಾಗಿ ಜಾಗ ಕಳ್ಕೊಂಡಿರೋದು, ಅಂದರೆ ರೈತರು ಯಾರು ಜಾಗನ ತಗೊಂಡು ನಾವು ಲೇಔಟ್ ಮಾಡಿದ್ದೀವಿ ಅವರಿಗೆ ಅವರ ಹಕ್ಕನ್ನು ಕೊಡುವಂಥದ್ದು, ಜೊತೆಗೆ ಹೊಸ ಸೈಟನ್ನು ಕಾಲ್ ಫಾರ್ ಅಪ್ಲಿಕೇಶನ್ನ ಕರೆಯುವಂಥದ್ದು. ಎರಡು ಮೋಸ್ಟ್ಲಿ 99% 31ನೇ ತಾರೀಕು. ಒಂದು ಸರಿ CM ಹತ್ರ ಒಂಚೂರು ಒಂದು ಕನ್ಫರ್ಮೇಷನ್ ಸಿಗಬೇಕು ನನಗೆ. ಬಹುಶಃ 31ನೇ ತಾರೀಕು ಸೋಮವಾರ ಮಾಡೋಣ ಅಂತ ನಾವೀಗಾಗಲೇ ಫಿಕ್ಸ್ ಮಾಡಿದ್ದೀವಿ. ನಿಮ್ಮ ಕಡೆಯಿಂದ ಎಲ್ಲ ತಯಾರಿ ಮುಗಿದಿದೆ, ನೀವು ರೆಡಿ ಇದ್ದೀರಿ ಈಗ ಕೊಡೋದಕ್ಕೆ, ಜನರಿಗೆ ಗುಡ್ ನ್ಯೂಸ್ ಕೊಡೋದಕ್ಕೆ ರೈತರಿಗೆ? ಎಲ್ಲನೂ ತಯಾರಾಗಿದೆ. ಹೆಚ್ಚು ಕಮ್ಮಿ ಅವತ್ತು ಒಂದೇ ದಿವಸ 1 ಕೋಟಿ ಸ್ಕ್ವೇರ್ ಫೀಟು ಜಾಗ ನಾವು ಕೊಡ್ತೀವಿ ಅವತ್ತೇ ರೈತರಿಗೆ. 1 ಕೋಟಿ ಸ್ಕ್ವೇರ್ ಫೀಟು, ಹೆಚ್ಚು ಕಮ್ಮಿ 3 ಕೋಟಿ ಸ್ಕ್ವೇರ್ ಫೀಟ್ ಜಾಗ ಕೊಡಬೇಕು ರೈತರಿಗೆ ಎಲ್ರಿಗೂ. ಅದರಲ್ಲಿ ಆವತ್ತೇ ನಾವು 1 ಕೋಟಿ ಸ್ಕ್ವೇರ್ ಫೀಟನ್ನು ಕೊಡುವಂಥದ್ದು ಆಗಬೇಕು ಅಂತ ನಾವೆಲ್ಲನೂ ದಾಖಲೆಗಳೆಲ್ಲ ರೆಡಿ ಮಾಡಿ, ಯಾರ್ಯಾರು ರೈತರು ನಮಗೆ ಬಂದು ಅವ್ರದ್ದೆಲ್ಲ ದಾಖಲೆಗಳು ಕೊಟ್ಟಿದ್ದಾರೆ ಅವ್ರದ್ದೆಲ್ಲನೂ ತಯಾರಿ ಮಾಡಿ ಒಂದೇ ಸರಿ ಅವತ್ತು, ಯಾಕೆಂದರೆ ಇವೆಲ್ಲನೂ ಆನ್ಲೈನಲ್ಲೇ ಆಗುವಂಥದ್ದು. ಈಗ ಮೊದಲು ಥರ ಇಲ್ಲ, ರ್ಯಾಂಡಮೈಸೇಷನ್ ಆಗುತ್ತೆ. ರ್ಯಾಂಡಮೈಸೇಷನ್ ಆಗಿ ಎಲ್ರಿಗೂ ಅಲ್ಲೇ ಆನ್ ದ ಸ್ಪಾಟಲ್ಲಿ ಕೊಟ್ಬಿಡ್ತೀವಿ ನಾವು. ಸೊ ಅದು ಜೊತೆಗೆ ಅವತ್ತೇ ನಾವು ಹೊಸ ಸೈಟಿಗೆ ಅಪ್ಲಿಕೇಶನ್ ಕಾಲ್ ಫಾರ್ ಮಾಡೋದು ಕೂಡ ಮುಖ್ಯಮಂತ್ರಿಗಳ ಮುಖಾಂತರ ಅವರ ಹಸ್ತದಿಂದಲೇ ಅದಕ್ಕೂ ಒಂದು ಚಾಲನೆಯನ್ನು ಕೊಡುವಂಥ ಕೆಲಸ ಮಾಡ್ತಾಯಿದ್ದೀವಿ. ಸರ್, ಇದು ನಿಜಕ್ಕೂ ಕೂಡ ಒಂದು ರೀತಿ, ಯಾಕಂದರೆ ಪ್ರತಿ ಲೇಔಟ್ಗಳಲ್ಲಿ ಈ ಬ್ರೋಕರ್ಗಳ ಹಾವಳಿ ಇತ್ತು. ಈಗ ಯಾರನ್ನೋ ಒಂದು ಅಲ್ಲಿ ಜಾಗ ಕಳ್ಕೊಂಡಿದ್ದರಿಂದ ಅವ್ರು ನಿವೇಶನ ಪಡೆಯೋಕ್ಕೆ ಅವ್ರ ಥ್ರೂನೇ ಬರಬೇಕಾಗಿತ್ತು. ಈಗ ಒಂದೇ ಸರಿ ನೀವು ಬಲ್ಕಾಗಿ ಕೊಡೋದ್ರಿಂದ ಅದರ ಹಾವಳಿ ತಪ್ಪುತ್ತಾ ಅಂತ? ಇಲ್ಲ, ಇಲ್ಲಿ BDA ನೀವೀಗಾಗಲೇ ನೋಡ್ತಾ ಇದ್ದೀರಾ, ಕಳೆದ 2-2.5 ವರ್ಷದಿಂದ ಮಧ್ಯಸ್ಥಿಕೆ ಮಾಡುವಂಥ ಜನ ಇಲ್ಲ ಅಂತಲೇ ಹೇಳ್ಬೋದು. ಮಧ್ಯಸ್ಥಿಕೆ ಮಾಡುವಂಥ ವ್ಯವಸ್ಥೆನೂ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತಿಲ್ಲ. ಈ ಹಂತದಲ್ಲಿ ಮಾಡಿದ್ರೆ 100% ಮಾಡೋಕ್ಕಾಗಲ್ಲ. ಯಾಕಂದರೆ ಒಂದೇ ಸಲ ನೀವೆಲ್ಲ ರೈತರಿಗೆ ಕೊಟ್ಬಿಟ್ರೆ ಎಲ್ಲಿ ಮಾಡೋಕ್ಕಾಗುತ್ತೆ? ಎಲ್ಲ ಆನ್ಲೈನಲ್ಲೇ ಎಲ್ಲ ಆಗ್ತದೆ. ಈಗ ಸಾಫ್ಟ್ವೇರು ರೆಡಿ ಮಾಡಿದ್ದೀವಿ. ಸಾಫ್ಟ್ವೇರೇ ಅದನ್ನೆಲ್ಲ ಡಿಸೈಡ್ ಮಾಡಿ ಕರೆಕ್ಟಾಗಿ ರೈತರಿಗೆ ಕೊಡುವಂಥ ಕೆಲಸ ಮಾಡ್ತೀವಿ. ಯಾವುದೇ ರೀತಿಯ, ಅಂದರೆ ಯಾರಿಗೂ ಏನು ಸಮಸ್ಯೆ ಆಗದೆ ಇರೋ ಹಾಗೆ ಇದನ್ನು ಮಾಡುವಂಥ ಒಂದು ಪ್ರಯತ್ನ ಮಾಡಿ, ಅದು ಖಂಡಿತವಾಗಿ ಐ ಆಮ್ ಶ್ಯೂರ್ ವಿಲ್ ಬಿ ಸಕ್ಸಸ್ಫುಲ್. ಜನಕ್ಕೆ ಅನುಕೂಲ ಆಗಬೇಕು. ಇನ್ನು ಮುಂದಕ್ಕೆ ಸರ್ಕಾರ ಜಾಗ ತೊಗೊಳ್ತೀವಿ ಅಂದರೆ ಧೈರ್ಯವಾಗಿ ಜನ ಬಂದು ಕೊಡಬೇಕು. ಯಾಕಂದರೆ ನಾವು ಆ ಒಂದು ಪದ್ಧತಿನ ಆ ಥರ ಮಾಡಿಬಿಟ್ರೆ ಪಾಪ ರೈತರಿಗೂ ಕಷ್ಟ ಆಗಲ್ಲ. ಅವ್ರು ಜಾಗ ಕಳ್ಕೊಳ್ತಾರೆ, ಅವ್ರಿಗೆ ಕಷ್ಟ ಆಗಬಾರ್ದು. ಅವ್ರಿಗೆ ಆದಷ್ಟು ಬೇಗ ಅವ್ರ ಪರಿಹಾರ ಸಿಗುವಂಥದ್ದಾಗಬೇಕು. ಇದು ಕೂಡ ಸ್ವಲ್ಪ ಮೊದಲು ಕೊಡ್ಬೋದಿತ್ತು, ಬಟ್ ಕೇಸು ಕೋರ್ಟಲ್ಲಿತ್ತು, ಕೋರ್ಟ್ ಡೈರೆಕ್ಷನ್ ಆಗಬೇಕಿತ್ತು, ಏನೇನೋ ಇತ್ತು. ಎನಿವೆ ಅವೆಲ್ಲ ಇವತ್ತೆಲ್ಲ ಸರಿ ಹೋಗಿದೆ. ಇನ್ನೇನು ಒಂದು ವಾರದಲ್ಲಿ ನಾವು ಇದನ್ನು ಕೊನೆಗೊಳಿಸುವಂಥ ಒಂದು ಕೆಲಸ ಪ್ರಾರಂಭ ಮಾಡ್ತೀವಿ. ಖಂಡಿತವಾಗಿ ಅದು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಭಾಳಷ್ಟು ವೈಯಕ್ತಿಕವಾಗಿ ಅವರು ಈ ಒಂದು ಬಡಾವಣೆ ಬಗ್ಗೆ, ಈ ಬಡಾವಣೆಯ ಜನರಿಗೆ, ರೈತರಿಗೆ ಅವರ ಪರಿಹಾರವನ್ನು ಕೊಡಿಸೋದಕ್ಕೂ ಕೂಡ ಭಾಳಷ್ಟು ಕೆಲಸ ಮಾಡಿದ್ದಾರೆ. ಇಲ್ಲದೆ ಹೋಗಿದ್ರೆ ಆಗ್ತಾ ಇರಲಿಲ್ಲ ಇಷ್ಟು ಬೇಗ. ಯಾಕೆಂದರೆ ಅದು ಕೋರ್ಟಲ್ಲೇ ಇತ್ತು. ಇವತ್ತು ಕೊಡ್ತೀವಿ, ನಾಳೆ ಕೊಡ್ತೀವಿ ಅಂತ ನಡೀತಾನೆ ಇತ್ತು. ಈಗ ಕೋರ್ಟ್ ಕೂಡ ಎಲ್ಲ ನೋಡಿ ಸರಿ ಹೋಗಿದೆ ಅಂತೇಳಿ ನಮಗೆ ಸಂಪೂರ್ಣವಾದಂಥ ಒಂದು ಬೆಂಬಲ ಕೊಟ್ಟಿದೆ. ಸೊ ಇನ್ನೇನು ಒಂದು ವಾರ 9-10 ದಿವಸದಲ್ಲಿ ನಾವು ಇದನ್ನು ಜನಕ್ಕೆ ಕೊಡುವಂಥ ಪ್ರಯತ್ನ ಪ್ರಾರಂಭ ಮಾಡ್ತೀವಿ. ರೈತರಿಗೆ ತಕ್ಷಣದಿಂದ ಸಿಗುತ್ತೆ. ಇನ್ನು ಹೊಸದಾಗಿ ಸೈಟು ಕೇಳುವಂಥವ್ರಿಗೆ ಅವರು ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಪ್ರಾರಂಭ ಮಾಡ್ತೀವಿ.